ಅಂದರೆ ಗುರುಜಿ ಶಾಪ ಹಾಕಿದ ತಕ್ಷಣ ಆ ವ್ಯಕ್ತಿಗದು ತಟ್ಟುತ್ತಾ ಅಂತ? ತಕ್ಷಣವೇ ತಟ್ಟುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಯಾಕಂತಂದರೆ ಕಾಲಕ್ರಮೇಣ ಅಂತಂದರೆ ಅನ್ವಯಿಸೋದು ಕ್ಷಣ ಮಾತ್ರದಲ್ಲಿ ಯಾವಾಗ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳನ್ನ ತಿಳಿಸ್ತಾರೋ, ವ್ಯಕ್ತಪಡಿಸ್ತಾರೋ, ಆ ಕೋಪದಲ್ಲಿ ಅಂತಾರೋ, ಇಲ್ಲ ಮನಸ್ಪೂರ್ವಕವಾಗಿ ಅಂದ್ಕೊಳ್ತಾರೋ, ಅಥವಾ ಸಂಕಲ್ಪ ಮಾಡ್ಕೊಳ್ತಾರೋ, ದೇವ್ರನಲ್ಲಿ ಕೋರಿಕೆಗಳು ಇಟ್ಕೊಳ್ತಾರೋ, ಅಥವಾ ಅವರೇ ಬಾಯ ಆಡಿಕೆನಲ್ಲಿ 10 ಜನಗಳ ಮುಂದೆ ಮಾತಾಡ್ತಾರೋ. ಯಾಕಂತಂದರೆ ಎಕ್ಸಾಂಪಲ್ ಆಗಿ ಹಳ್ಳಿಗಾಡುಗಳಲ್ಲಿ ಜಗಳಗಳು ಆಡಬೇಕಾದ್ರೆ ಮಣ್ಣೆತ್ಕೊಂಡು ಮನೆ ಮೇಲೆ ಹಾಕುವಂಥದ್ದು, ಏನೋ ಒಂದು ಇದು ಮಾಡುವಂಥದ್ದು, ಇದೂ ಕೂಡ ಒಂದು ರೀತಿಯಲ್ಲಿ ಶಾಪನೇ. ಯಾಕಂತಂದರೆ ಯಾರು ಅನುಭವಿಸ್ತಾರೆ, ಯಾರು ನೋವು ಪಟ್ಟಿರ್ತಾರೋ ಅವರಿಗೆ ಶಾಪ ತಟ್ಟೋದು ಅಲ್ದಿರಾನೆ ತನಗೂ ಕೂಡ ಅನ್ವಯಿಸುತ್ತೆ ಅದು. ಈಗಿನ ಕಾಲ ಜನ್ಮಮಾನದಲ್ಲಿ ಕಲಿಯುಗದಲ್ಲಿ ಏನಾಗ್ತಾಯಿದೆ ಅಂತಂದರೆ ಆಗಿನ ಮಾಡುವ ತಪ್ಪುಗಳು ಆವಾಗಲೇ ಆವತ್ತು ದಿನವೇ ನಾವು ಅನುಭವಿಸ್ಬೇಕಾಗುತ್ತದೆ. ಈ ಥರ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರ್ತಾಯಿದೆ. ವಿಶೇಷವಾಗಿ ಇಂತಹ ಸಮಸ್ಯೆಗಳಿಗೆ ಶಿವ ಪಾರ್ವತಿಯರ ಆರಾಧನೆ, ಶಿವಲಿಂಗುಗೆ ನಾವೇ ಮಣ್ಣಲ್ಲಿ ತಯಾರಿಸಿದಂತಹ ಒಂದು ಲಿಂಗುಗೆ ಅದನ್ನು ಪ್ರಾರ್ಥನೆ ಅನ್ನುವಂಥದ್ದು ಮಾಡುವಂಥದ್ದು, ಶಿವನ ಅಷ್ಟೋತ್ತರ ಮಂತ್ರವನ್ನು, ಪಂಚಾಕ್ಷರಿ ಮಂತ್ರವನ್ನು, ಶಿವನ ಪಂಚಾಕ್ಷರಿ ಮಂತ್ರವನ್ನು ಕೂಡ ಜಪಿಸುವಂಥದ್ದು, ನಾವೇ ಅದನ್ನು ರೆಡಿ ಮಾಡಿ ಪೂಜೆ ಮಾಡಿ ನದಿ ಸ್ಥಾನಕ್ಕೆ ಹೋಗ್ಬಿಟ್ಟು ತಿರ್ಗಿ ಮತ್ತೆ ಅದನ್ನು ಇಷ್ಟು ದಿನಗಳ ಕಾಲ ಅನ್ನುವಂಥದ್ದು ಇರ್ತೈತೆ. ಅಂದರೆ ಶಾಪ ವಿಮೋಚನೆವಾಗಬೇಕು ಅಂತಂದರೆ ಅದನ್ನು ವಿಸರ್ಜನೆ ಮಾಡಬೇಕು ನದಿ ನೀರಿನಲ್ಲಿ. ಇದು ಮಾಡಿದಾಗ ನಮಗೆ ಶ್ರೀದೋಷ ಅನ್ನುವಂಥದ್ದು ಏನಿರುತ್ತದೋ, ಮುಟ್ಟು ದೋಷದಿಂದ ಆಗಿರ್ಬೋದು, ಶ್ರೀದೋಷದಿಂದ ಆಗಿರ್ಬೋದು, ಶ್ರೀ ಶಾಪದಿಂದ ಆಗಿರ್ಬೋದು, ಆಗುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಈ ಶಿವ ಪಾರ್ವತಿಯರ ಪೂಜೆ ಅನ್ನುವಂಥದ್ದು ಮತ್ತು ಶಿವಲಿಂಗು ಪೂಜೆ ಮಾಡುವಂಥದ್ರಿಂದ ಪರಿಹಾರ ಮುಕ್ತ ಅನ್ನುವಂಥದ್ದು ಕಂಡುಕೋಬಹುದು. ತದನಂತರ ಗ್ರಹಗತಿಗಳಿಗೆ ಸಂಬಂಧಪಡುವಂತಹ ಶನಿ ದೋಷ ಮತ್ತು ಕಾಳಸರ್ಪ ದೋಷ ಅನ್ನುವಂಥದ್ದು ಬರ್ತೈತೆ. ಕಾಳಸರ್ಪದೋಷ ಅನ್ನುವಂಥದ್ದು ಸರ್ಪದೋಷ ಬೇರೆ, ಕಾಳಸರ್ಪದೋಷ ಬೇರೆ. ಸರ್ಪದೋಷ ಬಂದು ಒಂದು ವ್ಯಕ್ತಿಯಿಂದ ಆ ಹಾವು ಅನ್ನುವಂಥದ್ದು, ಸರ್ಪ ಅನ್ನುವಂಥದ್ದು ಏನಾಯಿತು ಅದನ್ನು ಸಾಯಿಸಲ್ಪಡುವಂಥದ್ದು, ಅಥವಾ ಸಾಯಿಸ್ತಾ ಇರೋದನ್ನು ಕಣ್ಣಲ್ಲಿ ನೋಡ್ತಾ ಇದ್ದು ಅದನ್ನು ತಡೆ ಹಿಡಿದೀರ, ಪರಿಹಾರ ಮಾಡ್ದಿರ, ಸ್ಟಾಪ್ ಮಾಡ್ದಿರ ನೋಡ್ತಾ ಇದ್ರೂ ಕೂಡ ಸಾಯೋವರೆಗೂ ನೋಡ್ತಾ ಇದ್ದವ್ರಿಗೂ ಕೂಡ ದೋಷ ಬರುತ್ತೆ, ಸಾಯಿಸಿದವ್ರಿಗೂ ದೋಷ ಬರುತ್ತೆ. ಅಥವಾ ವಾಹನದಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈ ಮಿಸ್ಟೇಕಾಗಿ ಅದನ್ನ ಮೇಲೆ ಹತ್ತಿಸ್ಬಿಟ್ಟು ಸಾವು ಆದಾಗ ಯಾರು ಎಷ್ಟು ಜನ ವಾಹನದಲ್ಲಿರ್ತಾರೋ ಗ್ರಹತಿಗಳ ದೋಷ ಇದ್ದಾಗ ಅವ್ರೆಲ್ರಿಗೂ ಕೂಡ ಇದು ಅನ್ವಯಿಸುತ್ತದೆ. ಇದು ಸರ್ಪದೋಷ. ಕಾಳಸರ್ಪದೋಷ ಅನ್ನುವಂಥದ್ದು ಗ್ರಹತಿಗಳು ರಾಹು ಮತ್ತು ಕೇತುಗೆ ಸಂಬಂಧಪಡುವಂಥದ್ದು ಮತ್ತು ನಮ್ಮ ಕನಸುಗಳಲ್ಲಿ ಆಗುವಂತಹ ಮುನ್ನೆಚ್ಚರಿಕೆಗಳು ಮತ್ತು ಪೂರ್ವ ಜನ್ಮದಿಂದ ಕನೆಕ್ಟ್ ಆಗುವಂತಹ ದೋಷಗಳನ್ನು ಕಾಳಸರ್ಪ ದೋಷ ಅಂತ ಅಂತೀವಿ. ಇದು ಸರ್ವೇಸಾಮಾನ್ಯವಾಗಿ ಪರಿಹಾರ ಮಾಡ್ಕೊಳ್ಳದೆ ಮಾಡ್ಕೊಳ್ಳೋವರೆಗೂ ಕೂಡ ಇದು ಪರಿಹಾರ ಆಗೋದಿಲ್ಲ. ರಾಹು ಶಾಂತಿ ಮಾಡಿಸ್ಬೇಕು, ಗ್ರಹ ಶಾಂತಿ ಅನ್ನುವಂಥದ್ದು ಮಾಡಿಸ್ಬೇಕು, ಹಲವಾರು ವಿಧಾನಗಳಿದ್ದಾವೆ. ನಮ್ಮ ವಿಶೇಷವಾಗಿ ಕಾಳಸ್ತಿನಲ್ಲಿ ಮಾಡಿಸ್ತಾರೆ, ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಸ್ತಾರೆ, ನಾಗರಕಲ್ಲುಗಳ ಹತ್ರ ಮಾಡಿಸ್ತಾರೆ. ಇರುವಂತಹ ದೋಷಗಳನ್ನ ನಾಗರಕಲ್ಲುಗಳ ಪ್ರತಿಷ್ಠಾಪನೆಗಳು ಮಾಡಿ ಆ ದೋಷನ ಮುಕ್ತಿ ಮಾಡ್ಕೊಳ್ಳೋರು ಎಷ್ಟೋ ಜನಗಳಿದ್ದಾರೆ. ತುಂಬ ಕಾಳಸರ್ಪ ದೋಷ ಅನ್ನುವಂಥದ್ದು ಅಷ್ಟು ಈಸಿಯಾಗಿ ಹೋಗುವಂಥದ್ದಲ್ಲ, ತುಂಬಾ ಅದನ್ನು ಸಫರ್ ಪಡಬೇಕಾಗುತ್ತದೆ. ತುಂಬ ವಿಧಾನಗಳಿದ್ದಾವೆ, ಅದನ್ನು ಪರಿಹಾರ ಮಾಡ್ಕೋಬೇಕು. ಎರಡನೇದಾಗಿ ಶನಿಗೂ ಕಾಳಸರ್ಪನಿಗೂ ಕೂಡ ಅವಿನಾಬಂಧ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.